ಕಾಂಗ್ರೆಸ್ ಪಾರ್ಟಿಯಿಂದ ಬಿಜೆಪಿಗೆ ಹೋದವರಿಗೆ ಅಲ್ಲಿ ಯಾವುದೇ ಸ್ಥಾನಮಾನ ಇಲ್ಲ. ಬಿಜೆಪಿಗೆ ಹೋದವರನ್ನ ಯೂಸ್ ಅಂಡ್ ಥ್ರೋ ಮಾಡಲಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಶಿವಮೊಗ್ಗದಲ್ಲಿಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಗೆ ಹೋದವರು ಏನಾಗಿದ್ದಾರೆ, ಅವರು ಯೂಸ್ ಅಂಡ್ ಥ್ರೋ ಆಗಿದ್ದಾರೆ. ನಾನು ಯಾರ ಹೆಸರನ್ನು ಹೇಳುವುದಿಲ್ಲ, ಅವರನ್ನು ಯೂಸ್ ಅಂಡ್ ಥ್ರೋ ಮಾಡಿದ್ರು. ಇದು ಎಲ್ಲರಿಗೂ ಈಗ ಗೊತ್ತಾಗುತ್ತಿದೆ. ಎಲ್ಲರೂ ಸಹ ಮೊದಲಿನಿಂದಲೂ ರಾಜಕೀಯವಾಗಿ ಒಂದು ಸಿದ್ಧಾಂತದ ಮೇಲೆ ಬೆಳೆದುಕೊಂಡಿರುತ್ತಾರೆ. ಅದನ್ನ ಎಲ್ಲರಿಗೂ ಹೋಗಲಿಕ್ಕೆ ಸಾಧ್ಯವಿಲ್ಲ. ಬಿಜೆಪಿಯ ಒಳಜಗಳದಿಂದ ನಿಮಗೆ ಅನುಕೂಲವಾಗಲಿದೆಯೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ನಾವು ಯಾರ ಒಳಜಗಳವನ್ನು ಅವಲಂಬಿಸಿಕೊಂಡು ರಾಜಕಾರಣ ಮಾಡುತ್ತಿಲ್ಲ. ನಮ್ಮ ರಾಜಕಾರಣ ಏನಿದ್ದರೂ ಜನರು ನಮ್ಮ ಮೇಲಿಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಂಡು ಹೋಗುವಂತದ್ದಾಗಿದೆ. ಅವರ ಒಳಜಗಳ ಮುಚ್ಚಿಕೊಳ್ಳಲು ಆಗಾಗ ನಮ್ಮ ಸರ್ಕಾರದ ಮೇಲೆ ಪ್ರಯೋಗ ಮಾಡುತ್ತಿದ್ದಾರೆ. ಅವರದ್ದು ಇದ್ದಿದ್ದೇ ಜನ ಅವರಿಗೆ ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳುವ ಕೆಲಸ ಕೊಟ್ಟಿದ್ದಾರೆ. ಅವರಿಗೆ ಅಧಿಕಾರ ಕೊಟ್ಟಾಗ ಅಧಿಕಾರ ನಡೆಸಲು ಅನುಭವ ಕೂಡ ಇರಲಿಲ್ಲ. ಇವತ್ತು ಬಿಜೆಪಿಯವರ ಜಗಳ ಮಾಮೂಲಿ ಇದ್ದಿದೆ. ಅವರ ಪಾರ್ಟಿಯಲ್ಲಿ ನಡೆದಿದ್ದು ಅವರಿಗೆ, ಅವರ ಒಳಜಗಳದ ಲಾಭ ನಮಗೆ ಬೇಡ ಎಂದು ತಿಳಿಸಿದ್ರು. ಮೇಲೂ ಕೂಡ ನಾವು ಅವಲಂಬಿಸಿಕೊಂಡು ರಾಜಕಾರಣ ಮಾಡ್ತಾ ಇಲ್ಲ. ನಮ್ಮ ರಾಜಕಾರಣ ಏನಿದ್ರು ಜನರ ಏನ್ ನಮ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅದನ್ನ ಉಳಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗುವಂಥದ್ದು. ಅವರ ಒಳಜಗಳಗಳನ್ನ ಮುಚ್ಕೊಳ್ಳಿಕ್ಕೆ ಅವರು ಆಗಾಗ ಬಹಳ ಕೆಲವು ವಿಚಾರಗಳನ್ನ ನಮ್ಮ ಸರ್ಕಾರದ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಅವ್ರದ್ದು ಇದ್ದಿದ್ದೆ ಜನ ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಕೊಟ್ಟಿದ್ದಾರೆ. ಅವ್ರಿಗೆ ಅಧಿಕಾರ ಕೊಟ್ಟಾಗ ಅಧಿಕಾರ ನಡೆಸಕ್ಕೆ ಅವ್ರಿಗೆ ಅನುಭವ ಕೂಡ ಇರಲಿಲ್ಲ. ಇವತ್ತು ಅವ್ರು ಏನೇ ಜಗಳ ಮಾಡ್ಕೊಳ್ಳಿ ಅದು ಮಾಮೂಲಿ ಇದ್ದಿದೆ. ಯಾಕೆಂದ್ರೆ ಕಾಂಗ್ರೆಸ್ ಪಾರ್ಟಿ ಇಂದ ಹೋದವ್ರಿಗೆ ಅಲ್ಲಿ ಯಾರಿಗೂ ಸ್ಥಾನಮಾನ ಇಲ್ಲ. ನಾವು ಬರೀ ಯೂಸ್ ಅಂಡ್ ಥ್ರೋ ಮಾಡಿದ್ರು. ಇದು ಎಲ್ಲರೂ ಜನಕ್ಕೆ ಗೊತ್ತಾಗ್ತಾ ಇದೆ. ಒಂದೊಂದೇ ಬೇಕಾದಷ್ಟು ಹೆಸರುಗಳೆಲ್ಲ ಇದೆ. ನಾನೆಲ್ಲ ಯಾರ ಹೆಸರು ನಾನು ತೆಗೆದುಕೊಳ್ಳಕ್ಕೆ ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ಪೊಲಿಟಿಕಲ್ ಮೊದಲಿಂದ ಕೂಡ ಒಂದು ಐಡಿಯಾಲಜಿಲಿ ಒಂದು ವಾತಾವರಣದಲ್ಲಿ ರಾಜಕೀಯದಲ್ಲಿ ಬೆಳ್ಕೊಂಡಿರ್ತಾರೆ. ಅದು ಎಲ್ಲರಿಗೂ ಕೂಡ ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಪಾರ್ಟಿಯವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಅದಕ್ಕೆ ನಾವು ಇಂಟರ್ಫಿಯರ್ ಹಾಕೂ ಇಷ್ಟ ಇಲ್ಲ. ನಮ್ಗೆ ಅದರಿಂದ ಲಾಭದ ಅವಶ್ಯಕತೆ